ಪ್ರತಿಯೊಬ್ಬ ರೈತ ಬಾಂಧವರಿಗೂ ನಮಸ್ಕಾರ ವೀಕ್ಷಕರೇ. ಈಗಾಗಲೇ ನಾವು ದಿನಾಲು ಬೀದರ್ ಮಾರ್ಕೆಟ್ನ ರೇಟನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಹೆಸರು ಬರ್ತಾ ಇದೆ, ಏನು ರೇಟ್ ಆಗ್ತಾ ಇದೆ ಮತ್ತು ತೊಗರಿ ಕೂಡ ಏನು ರೇಟ್ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಮೊದಲು ಹೆಸರು ನೋಡೋಣ. ಹೆಸರು ಎಲ್ಲ ಜಿಲ್ಲೆಗಳಲ್ಲಿ ಹೊಸ ಹೆಸರು ಬರ್ತಾ ಇದೆ. ಮೊದಲು ಕಲಬುರಗಿಯಲ್ಲಿ ನೋಡಬೇಕಾದ್ರೆ ವೀಕ್ಷಕರೇ 700 ಚೀಲ ಬಂದಿದೆ, ಅಲ್ಲಿ 8,500ವರೆಗೆ ಮಾರ್ತಾ ಇದೆ ವೀಕ್ಷಕರೇ. ಇನ್ನು ಗದಗ್ನಲ್ಲಂತೂ ತುಂಬಾ ಅವಕ ಇದೆ ವೀಕ್ಷಕರೇ. ಇಡೀ ಕರ್ನಾಟಕದಲ್ಲೇ ಗದಗ್ನಲ್ಲಿ ಹೆಚ್ಚು ಚೀಲ ಬರ್ತಾ ಇದೆ, ರೇಟ್ ಕೂಡ ಜಾಸ್ತಿ ಇದೆ ವೀಕ್ಷಕರೇ. ಅಲ್ಲಿ 13,244 ಚೀಲ ಅಲ್ಲಿ ಅವಕ ಆಗಿದೆ. 10,351 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು 7,804 ಮಾದರಿ ಅಂದರೆ ಮೀಡಿಯಮ್ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ವೀಕ್ಷಕರೇ 9,980 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಬೀದರ್ನಲ್ಲಿ ವೀಕ್ಷಕರೇ ನಿನ್ನೆ ಮಧ್ಯಾಹ್ನ 2 ಗಂಟೆವರೆಗೆ 9,000 ಆಗಿತ್ತು, ಆಮೇಲೆ 9,220ವರೆಗೆ ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಮಂಡರಗಿ APMCಯಲ್ಲಿ 9,189 ಹೈಯೆಸ್ಟ್ ಇದೆ. ಇನ್ನು ಯಾದಗಿರಿಯಲ್ಲಿ ಕೂಡ 3,440 ಚೀಲ ಅವಕ ಆಗಿದ್ದು 9,601 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ರೋಣದಲ್ಲಿ 9,517 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಲಕ್ಷ್ಮೇಶ್ವರದಲ್ಲಿ 9,099 ಹೈಯೆಸ್ಟ್ ಆಗಿದೆ. ವಿಜಯಪುರದಲ್ಲಿ 8,425, ಹನಗುಂದದಲ್ಲಿ 9,200, ಹುಬ್ಬಳ್ಳಿಯಲ್ಲಿ 9,530 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ ಪ್ರಮುಖ ಜಿಲ್ಲೆಗಳಲ್ಲಿ ತೊಗರಿ ಏನು ರೇಟ್ ಆಗ್ತಾ ಇದೆ ನೋಡೋಣ. ಕಲಬುರಗಿಯಲ್ಲಿ ವೀಕ್ಷಕರೇ 425 ಚೀಲ ಬಂದಿದ್ದು 8,400 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಗದಗ್ನಲ್ಲಿ ಆ ತೊಗರಿ ಜಾಸ್ತಿ ಅವಕ ಇಲ್ಲ ವೀಕ್ಷಕರೇ. ಇನ್ನು ತಾಳಿಕೋಟ್ನಲ್ಲಿ 7,769 ಹೈಯೆಸ್ಟ್ ಇದೆ. ಬಸವ ಕಲ್ಯಾಣದಲ್ಲಿ 7,900, ಬೀದರ್ನಲ್ಲಿ 8,188 ಹೈಯೆಸ್ಟ್ ಆಗಿದೆ. ಯಾದಗಿರಿನಲ್ಲಿ 8,250 ಹೈಯೆಸ್ಟ್ ಆಗಿದೆ. ರಾಯಚೂರಿನಲ್ಲಿ 7,901, ಲಿಂಗಸೂರಿನಲ್ಲಿ 8,200 ಹೈಯೆಸ್ಟ್ ಆಗಿ ಮಾರಿದೆ ವೀಕ್ಷಕರೇ. ಪ್ರತಿದಿನ ಇದೇ ರೀತಿ ನೀವು ನಿಖರವಾದ ಬೆಲೆಯನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಮತ್ತು ಎಲ್ಲ ರೈತರನ್ನು ಮಾಹಿತಿ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.